ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತು ಬ್ರೇಕ್ಫಾಸ್ಟು ಪಡ್ಡು ಮಾಡ್ತಾಯಿದ್ದೀನಿ. ನಿನ್ನೆನೇ ನಾನು ನೆನೆಸ್ಬಿಟ್ಟು ರುಬ್ಬಿ ಇಟ್ಟಿದ್ದೆ. ನೋಡಿ, ಬೇಸಿಗೆ ಇರೋದ್ರಿಂದ ತುಂಬ ಚೆನ್ನಾಗಿ ಉಬ್ಕೊಂಡು ಬಂದಿದೆ. ಈ ರೀತಿ ಉಬ್ಬಿದ್ರೆ ತುಂಬ ರುಚಿನೂ ಇರುತ್ತೆ, ಹಾಗೆ ಮೆತ್ತಗೂ ಕೂಡ ಆಗುತ್ತೆ, ಚೆನ್ನಾಗಾಗತ್ತೆ. ಹಾಗೆ ಇಲ್ಲಿ ಒಂದು ಪಾತ್ರೆಯಲ್ಲಿ ನಾನು ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಸ್ವಲ್ಪ ಉಪ್ಪು, ಸಕ್ಕರೆ, ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೇ ನಾನು ಈ ದೋಸೆ ಹಿಟ್ಟನ್ನು ಹಾಕ್ಕೊತೀನಿ. ದೋಸೆ ಹಿಟ್ಟು ಈ ರೀತಿ ಹುದುಗ್ ಬರಬೇಕು ಅನ್ನೋದಾದರೆ, ನೀವು ಮಳೆಗಾಲದಲ್ಲಿ, ಚಳಿಗಾಲದಲ್ಲಿ ಈ ರೀತಿ ಬರಲ್ಲ ಅನ್ನೋರು ನೀವು ಇದಕ್ಕೆ ಉಪ್ಪನ್ನು ಸೇರಿಸ್ಬಿಟ್ಟು ಇಡಬೇಕು. ನೋಡಿ, ಇದಕ್ಕೆ ಸೋಡಾ ಪುಡಿ ಏನೂ ಬೇಕಾಗಲ್ಲ, ಅಷ್ಟು ಚೆನ್ನಾಗಿ ಹುದುಗ್ ಬಂದಿದೆ ಇದು. ಬೇಸಿಗೆನಲ್ಲಾದರೆ ಬಂದುಬಿಡುತ್ತೆ ಹುದುಗು, ಆದರೆ ಚಳಿಗಾಲದಲ್ಲಿ ಸ್ವಲ್ಪ ಕಷ್ಟ. ಈಗ ನಾನು ಎಷ್ಟು ಬೇಕಲ್ಲ ಅಷ್ಟು ಮಾತ್ರ ನಾನು ಈ ಒಂದು ಪಾತ್ರೆಗೆ ಸೇರಿಸ್ಕೊತಾ ಇದ್ದೀನಿ. ಯಾಕಂದರೆ ಅಷ್ಟಕ್ಕೂ ನಾನು ಉಳ್ಳಾಗಡ್ಡಿನ ಸೇರ್ಸೋಕ್ಕೆ ಹೋಗಲ್ಲ, ಯಾಕಂದರೆ ದೋಸೆ ಕೂಡ ಮಾಡೋಕ್ಕೆ ಬರುತ್ತೆ. ಅದಕ್ಕೋಸ್ಕರ ನೋಡಿ, ಇದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ನಾನು. ಹಸಿ ಈರುಳ್ಳಿನೂ ಹಾಕೋಬೋದು, ಇಲ್ಲಾಂದರೆ ನೀವು ಒಗ್ಗರಣೆ ಕೊಟ್ಬಿಟ್ಟು ಅದನ್ನು ಕೂಡ ಹಾಕೋಬೋದು. ತುಂಬಾ ರುಚಿಯಾಗಿರುತ್ತೆ ಈ ರೀತಿ ಹಾಕಿದ್ರೆ. ನೋಡಿ, ನಾನಿಲ್ಲಿ ಪಡ್ಡಿನ ಹಂಚನ್ನು ಇಟ್ಟಿದ್ದೀನಿ. ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಹಾಕ್ತಾಯಿದ್ದೀನಿ ನಾನು. ಎಣ್ಣೆ, ತುಪ್ಪ ನೀವು ಯಾವುದನ್ನಾದರೂ ಬಳಸ್ಕೋಬೋದು. ಹಿಟ್ಟು ಉಬ್ಬಿದ್ರೆ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ, ಇಲ್ಲಾಂದರೆ ಗಟ್ಟಿಯಾಗಿಬಿಡುತ್ತೆ. ಅದಕ್ಕೋಸ್ಕರ ಇದ್ರ ಜೊತೆಗೆ ಕಾಯಿ ಚಟ್ನಿ ಇದ್ದರೆ ತುಂಬಾ ರುಚಿಯಾಗಿರುತ್ತೆ. ನಾನು ಕೂಡ ಇವತ್ತು ಕಾಯಿ ಚಟ್ನಿ ಮಾಡಿದ್ದೀನಿ. ನಾನು ಮನೆಯಲ್ಲಿ ಒಬ್ಬೊಬ್ಬರಿಗೆ ಹಾಕ್ಕೊಡ್ತಾ ಇದ್ದೀನಿ. ಒಂದು 2 ನಿಮಿಷ ನಾವು ಮುಚ್ಚಳನ ಮುಚ್ಚಿಟ್ರೆ ಏನಾಗುತ್ತೆ, ತುಂಬ ಚೆನ್ನಾಗಿ ಬೆನೆಯುತ್ತೆ. ನೋಡಿ, ಈಸಿಯಾಗಿ ಬಂದ್ಬಿಡುತ್ತೆ ಈ ರೀತಿಯಾಗಿ. ನಾನು ಈ ರೀತಿ ಸ್ಟಿಕ್ಕನ್ನು ಯೂಸ್ ಮಾಡ್ತೀನಿ ಹೆಚ್ಚಾಗಿ, ಚಮಚ ಎಲ್ಲ ಯೂಸ್ ಮಾಡಲ್ಲ. ಯಾಕಂದರೆ ಇದು ನನ್ನ ಹತ್ರ ಇರುವಂಥದ್ದು ನಾನ್ ಸ್ಟಿಕ್ ಪ್ಯಾನ್ ಆಗಿರೋದ್ರಿಂದ ನಾನು ಈ ಥರ ಕಟ್ಗೆ ಚಮಚ, ಇಲ್ಲಾಂದರೆ ಈ ರೀತಿ ಕಟ್ಟಿಗೆದು ಸ್ಟಿಕ್ ಇರುತ್ತಲ್ಲ ಅದನ್ನೇ ಯೂಸ್ ಮಾಡೋದು ನಾನು. ಇದಕ್ಕೆ ಮತ್ತೆ ಬೇಕು ಅಂದರೆ ನೀವು ಒಂದು ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಯಾವುದನ್ನಾದರೂ ಬಳಸ್ಕೋಬೋದು. ಈಗ ತಿರುಗಿಬಿಟ್ಟು ಮತ್ತೆ ಒಂದು ಸ್ವಲ್ಪ ಬೇಕು ಅಂದರೆ ಹಾಕ್ಕೊಂಡು ಒಂದು 2 ನಿಮಿಷ ಇದರಲ್ಲಿ ಬಿಟ್ಟರೆ ಸಾಕು. ತುಂಬ ಚೆನ್ನಾಗಿ ಪಡ್ಡು ರೆಡಿಯಾಗುತ್ತೆ, ರುಚಿ ಕೂಡ ಇರುತ್ತೆ. ನಾನಿದಕ್ಕೆ ಅಕ್ಕಿ 3 ಕಪ್ಪು ಅಕ್ಕಿ, 1 ಕಪ್ಪು ಉದ್ದಿನಬೇಳೆ, 1 ಕಪ್ಪು ಅವಲಕ್ಕಿ, ಹಾಗೆ ಅರ್ಧ ಕಪ್ಪು ಕಡಲೆಬೇಳೆ, ಅರ್ಧ ಕಪ್ಪು ಹೆಸರುಬೇಳೆನ ಹಾಕಿದ್ದೀನಿ. ತುಂಬ ರುಚಿಯಾಗೂ ಆಗುತ್ತೆ. ಹೆಸರುಬೇಳೆ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಹೆಸರುಬೇಳೆನ ಹಾಕೋದು. ಉಬ್ಬುತ್ತೆ ಕೂಡ. ಹಾಗೆ ನಾನು ಅದನ್ನು ಡೀಟೇಲಾಗಿ ಮಾಡಿಲ್ಲ. ನೋಡಿ, ಈಗ ರೆಡಿ ಆಯಿತು ಪಡ್ಡು ಚಟ್ನಿ. ತುಂಬಾ ರುಚಿಯಾಗಿರುತ್ತೆ. ನೋಡಿ, ನನ್ನ ಮಗಳಿಗೆ ಹಾಕ್ಕೊಟ್ಟಿದ್ದೀನಿ. ನಾನು ಕೂಡ ಇದರಲ್ಲೇ ತಿಂತಾಯಿದ್ದೀನಿ ಅವಳ ಜೊತೆಗೇ. ಅವಳಿಗೆ ಈ ರೀತಿಯಾಗಿ ಸ್ಟಿಕ್ಕಲ್ಲಿ ಹಾಕ್ಕೊಟ್ಟೆ. ಅವಳಿಗೇನೋ ಇಷ್ಟ ಆಯಿತು, ಒಂಥರ ಲಾಲಿಪಾಪ್ ಥರ ಅವಳು ಇಷ್ಟಪಟ್ಟಳು. ಈ ರೀತಿ ಹಚ್ಕೊಂಡ್ಬಿಟ್ಟು ತಿನ್ನೋದು ಅಂತ ಹೇಳ್ತಾ ಇದ್ಲು ನನಗೆ. ನನಗೂ ಕೂಡ ಚೆನ್ನಾಗಿ ಅನ್ನಿಸ್ತು, ಯಾಕಂದರೆ ಚಿಕ್ಕ ಮಕ್ಕಳಿಗೆ ಈ ರೀತಿ ಡಿಫ್ರೆಂಟಾಗಿ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ಮಕ್ಕಳು. ಒಂದೇ ಥರ ತಿನ್ನೋದಕ್ಕೆ ಬೇಜಾರಾಗುತ್ತಲ್ಲ, ಹಾಗಾಗಿ ನಾನು ಅವಳು ಒಟ್ಟಿಗೆ ನಾಷ್ಟ ಎಲ್ಲ ಮಾಡಿದ್ವಿ. ಅವಳಿಗೆ ವಾರಕ್ಕೊಂದು ಸಾರಿ ದೋಸೆ, ಇಡ್ಲಿ ಇದ್ದರೆ ಇಷ್ಟ ಆಗುತ್ತೆ, ಖುಷಿ ಪಡ್ತಾಳೆ ಅವಳು. ಆ್ಯಕ್ಚುಲಿ ಅವಳಿಗೋಸ್ಕರ ಅಂತಲೇ ಮಾಡೋದು ಇದನ್ನು. ಅವಳಿಗೆ ಇಷ್ಟ ಆಯಿತು. ಇದು ನಾಷ್ಟ ಎಲ್ಲ ಮಾಡಿಬಿಟ್ಟು ನಾವು ಮೆಡಿಕಲ್ ಕಾಲೇಜಿಗೆ ಹೋಗಬೇಕಾಗಿದೆ. ಯಾಕಂದರೆ ಸ್ವರ್ಣಪ್ರಾಶನ ಇದೆ ಇವತ್ತು ಸಿರಿಗೆ. ಹಾಗಾಗಿ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ಗಳಲ್ಲಿ ಇವತ್ತಿನ ದಿನ ಪುಷ್ಯ ಮಾಸದ ದಿನ ಸ್ಪೆಷಲ್ಲಾಗಿ ಅವತ್ತಿನ ದಿನ ಮಾತ್ರ ಅದನ್ನು ಹಾಕೋದು. ಹಾಗಾಗಿ ನಾಷ್ಟ ಎಲ್ಲ ಮಾಡಿಕೊಂಡು ರೆಡಿ ಆದ್ವಿ. ಅವಳನ್ನು ಕೂಡ ರೆಡಿ ಮಾಡಿದೆ. ಅವಳು ಟಿ ವಿ ನೋಡ್ತಾ ಇದ್ಲು. ಕಾರ್ಟೂನಲ್ಲಿ ಏನಿರುತ್ತೆ ಅಂತ ನನಗಿಲ್ಲಿ ತನಕ ಗೊತ್ತಾಗಿಲ್ಲ. ತುಂಬ ಇಷ್ಟಪಟ್ಟು ನೋಡ್ತಾರೆ ಮಕ್ಕಳು. ಹಾಗೆ ಹೋಗಬೇಕಾದ್ರೆ ರೆಡಿಯಾಗಿದ್ದೆ ನಾನು. ಕೈ ಬಡಿದ್ಬಿಟ್ಟು ಇದೊಂದು ಗಿಡ ಕಟ್ಟಾಯಿತು ನೋಡಿ.
ಕಟ್ಟಾಯಿತು. ಅದಕ್ಕೆ ಏನು ಮಾಡಿದೆ, ಇನ್ನೂ ಹಾಗೆ ಬಿಟ್ಟರೆ ಈಗ ಬೇಸಿಗೆ ಬೇಗ ಒಣಗೋಗ್ಬಿಡುತ್ತೆ. ಅದಕ್ಕೋಸ್ಕರ ಎಲೆಗಳು ಕೆಳಗಡೆ ಇರುವಂಥ ಎಲೆಗಳನ್ನೆಲ್ಲ ಕಟ್ ಮಾಡಿ ತೆಗಿತಾ ಇದ್ದೀನಿ. ತೆಗೆದ್ಬಿಟ್ಟು ಇದನ್ನು ನೀರಲ್ಲಿ ಹಾಕೋಣ ಅಂತ. ಯಾಕಂದರೆ ಈಗ ಹೆಂಗಿದೆ ಅಂದರೆ ವಾತಾವರಣ ತುಂಬಾ ಜಳ ಇದೆ ಫ್ರೆಂಡ್ಸ್. ಇಲ್ಲಿ ಒಂದು ಸ್ವಲ್ಪ ಬಿಟ್ಟರೂ ಕೂಡ ಗಿಡ ಹಾಳಾಗಿಬಿಡುತ್ತೆ. ಇದು ಸುಮ್ಮನೆ ವೇಸ್ಟ್ ಆಗಬಾರ್ದು ಅನ್ನೋಕ್ಕೋಸ್ಕರ ನಾನು ಇದನ್ನು ನೀರಲ್ಲಿ ಹಾಕ್ತಾಯಿದ್ದೀನಿ. ಯಾಕಂದರೆ ಇನ್ನೊಂದು ಗಿಡ ಆಗುತ್ತೆ. ಕಟ್ಟಾಯಿತು ಅಕಸ್ಮಾತ್ ಅದು. ಇದನ್ನು ಈ ಜಗ್ಗಿಗೆ ನೀರು ತುಂಬಿಸಿಟ್ಟಿದ್ದೀನಿ. ಆ ಜಗ್ ಒಳಗಡೆನೇ ಇದನ್ನು ಹಾಕ್ಬಿಡ್ತೀನಿ. ನೀರಲ್ಲಿ ಒಂಚೂರು ಬೇರು ಬಂದ ತಕ್ಷಣ ಬೇಕು ಅಂದರೆ ನಾವು ಮಣ್ಣಲ್ಲಿ ಹಾಕ್ಕೋಬೋದು. ಬೇಕು ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ಈ ಗಿಡ. ನೀವು ನೋಡಿರ್ತೀರ ನನ್ನ ಗಾರ್ಡನಲ್ಲೇ. ಇದನ್ನು ಮನೆ ಒಳಗಡೆ ಇಟ್ಟಿದ್ದೆ. ಹೀಗೆ ನೀವು ನೀರಲ್ಲಿ ಹಾಕ್ಬಿಟ್ಟು ಮನೆ ಒಳಗಡೆನೇ ಇಡ್ಬೋದು. ಇದನ್ನ ಇಟ್ಬಿಟ್ಟು ನಾವು ಹೊರಟ್ವಿ. ಹೋಗೋ ದಾರಿನಲ್ಲಿ ಕೆರೆ ಇದೆ. ತುಂಬ ಚೆನ್ನಾಗಿ ಅನಿಸುತ್ತೆ ಈ ರೀತಿ ನೋಡೋದಕ್ಕೆ. ಅಲ್ಲಿ ಒಂದು ಗುಡ್ಡ ಇದೆಯಲ್ಲ, ಅದು ಹುಲಿಗುಡ್ಡ ಅಂತ ಹೇಳ್ತಾರೆ. ನಾನು ಇದನ್ನು ನಾನು ಚಾನಲ್ ಸ್ಟಾರ್ಟ್ ಮಾಡಿದಾಗ ಈ ವಿಡಿಯೋನ ಹುಲಿಗುಡ್ಡ ಅಂತ ಹೇಳಿ ಒಂದು ವಿಡಿಯೋ ಹಾಕಿದ್ದೆ. ಅಲ್ಲಿಗೆ ಹೋಗಿದ್ದೆ ನಾನು. ಎತ್ತರಕ್ಕಿದೆ. ಹೋದರೆ ನೋಡೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ವ್ಯೂ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದೇ ಮೆಡಿಕಲ್ ಕಾಲೇಜು. ನಾನು ಹಿಂದಿನ ವಿಡಿಯೋಗಳನ್ನು ನೀವು ನೋಡ್ತಾ ಇರೋರಾದರೆ ನಿಮಗೆ ಗೊತ್ತಿರುತ್ತೆ. ಇಲ್ಲಿ ಬಂದಿರೋದು, ಅವಳಿಗೆ ಸ್ವರ್ಣಪ್ರಾಶನ ಹಾಕ್ಸಿರೋದು ವಿಡಿಯೋ ಎಲ್ಲ ಮಾಡಿಕೊಂಡಿದ್ದೆ ನಾನು. ಇವತ್ತು ಕೂಡ ಅವಳಿಗೆ ಹಾಕಿಸ್ದೆ. ಇದು 16 ವಯಸ್ಸಿನ ತನಕ ಹಾಕಕ್ಕೆ ಬರುತ್ತೆ. ಹಾಕಿಸ್ತಾರೆ ಕೆಲವೊಬ್ಬರು ಹಾಕಿಸಲ್ಲ. ಅವರವ್ರ ಇಷ್ಟ. ಕೆಲವೊಬ್ಬರಿಗೆ ಗೊತ್ತೇ ಇಲ್ಲ ಇದು. ಯಾರಾದ್ರು ಹಾಕಿಸ್ಬೇಕು ಅನ್ನೋರು ಪುಷ್ಯ ಮಾಸದ ದಿನ ನಿಮ್ಮ ಮನೆ ಹತ್ತಿರ ಅಥವಾ ನಿಮ್ಮ ಊರಲ್ಲಿ ಇದ್ದರೆ ನೀವು ಹಾಕಿಸ್ಕೊಳ್ಳಿ. ಅಲ್ಲಿಂದ ಬಂದ ತಕ್ಷಣ ಬಿಸಿಲು ಜಾಸ್ತಿ ಇತ್ತಲ್ಲ, ಕಬ್ಬಿನ ಹಾಲು ತೊಗೊಂಡ್ವಿ. ಕಬ್ಬಿನ ಹಾಲು ಕುಡಿದು ನಾನು ಅವಳು ಅಮ್ಮನ ಮನೆಗೆ ಹೋಗ್ತೀನಿ ಅಂದಳು. ಹಂಗಾಗಿ ಅವಳನ್ನ ಅಮ್ಮನ ಮನೆಗೆ ಬಿಟ್ಟು ಬಂದೆ. ಬರೋ ಅಷ್ಟರಲ್ಲಿ 1-2 ಪಾರ್ಸಲ್ ಬಂದಿತ್ತು. ಹಾಗೆ ನೋಡಿ ಮನೆ ಯಾವ ರೀತಿಯಾಗಿದೆ ಅಂತ. ಅವಳೆಲ್ಲ ಸಾಮಾನು ಹಾಗಾಗಿ ಇಟ್ಟು ಹೋಗಿದ್ದಾಳೆ. ಹಾಗೆ ನಾನು ನಿನ್ನೆ ಅವಳಿಗೆ ಆಟ ಆಡೋದಕ್ಕೆ ಅಂತ ಮಣ್ಣು ಕೊಟ್ಟಿದ್ದೆ, ಅದು ಕೂಡ ಹಾಗೆ ಇದೆ. ಇವತ್ತೆಲ್ಲ ಕ್ಲೀನ್ ಮಾಡಬೇಕು, ಎತ್ತಿಡಬೇಕು. ಹಾಗೆ ಇವತ್ತು ಶುಕ್ರವಾರ ಕೂಡ ಇಲ್ಲಿ ಒಂದು ಸ್ವಲ್ಪ ತರಕಾರಿ ಸಿಪ್ಪೆ ಎಲ್ಲ ಇಟ್ಟಿದ್ದೀನಿ. ಮೇಲೆ ಒಯ್ದು ಅದನ್ನು ಕೂಡ ಹಾಕಬೇಕು. ಇದು ಇವತ್ತಿನ ಒಂದು ಸಣ್ಣ ಬ್ಲಾಗ್ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.